ಹಾಯ್ ಗಾಯ್ಸ್, ಹೇಗಿದ್ದೀರಿ? ಇವತ್ತಿನ ವಿಡಿಯೋದಲ್ಲಿ ನಾವು ಇಂಟರ್ಲಾಕ್ ಅನ್ನು ಹೇಗೆ ಹಾಕುತ್ತಾರೆ ಎಂದು ನೋಡೋಣ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅನ್ನು ತಿಳಿಸುತ್ತೇನೆ. ಯಾರಾದರೂ ಈ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸೊ ಲೆಟ್ಸ್ ಗೋ ಟು ದ ವಿಡಿಯೋ. ಮೊದಲನೆಯ ಸ್ಟೆಪ್ ನಂಬರ್ 1. ಮೊದಲಿಗೆ ಪುಡಿ ಜಲ್ಲಿಯನ್ನು ನೆಲದ ಮೇಲೆ ಹಾಕುತ್ತಾರೆ. ಈಗ ಪ್ಲೇಟ್ ಕಂಪ್ಯಾಕ್ಟರ್ ಮಿಷಿನಲ್ಲಿ ಆ ಜೆಲ್ಲಿಯನ್ನು ಇಂಟರ್ಲಾಕ್ ಮಾಡುತ್ತಿದ್ದಾರೆ. ಏಕೆಂದರೆ ಅದು ಕೆಲವೊಮ್ಮೆ ಇದು ಲೆವೆಲ್ ಆಗಿರಬೇಕಲ್ಲ, ಸೊ ಅದರಲ್ಲಿ ಆ ಪ್ಲೇಟ್ ಕಂಪ್ಯಾಕ್ಟರ್ ಮಿಷಿನಲ್ಲಿ ಲೆವೆಲ್ ಮಾಡ್ತಾರೆ. ಆ ಜೆಲ್ಲಿ ಉಂಟಲ್ಲ, ಅದು ಭೂಮಿ ಅಡಿಯಲ್ಲಿ ಸರಿ ಇಂಟರ್ಲಾಕ್ ಆಗಬೇಕು. ಆವಾಗ ನಮಗೆ ಇಂಟರ್ಲಾಕಲ್ಲಿ ಏನು ಅಪ್ ಆ್ಯಂಡ್ ಡೌನ್ ಗೊತ್ತಾಗೋದು. ಈ ಥರ ಲೆವೆಲ್ ಮಾಡಿಕೊಂಡು ನೀವು ಎಷ್ಟು ಜಾಗಕ್ಕೆ ನಾವೀಗ ಎಷ್ಟು ಜಾಗಕ್ಕೆ ಜಲ್ಲಿ ಹಾಕ್ತೇವಲ್ಲ, ಆ ಜಾಗದಲ್ಲಿ ಎಲ್ಲ ಇದು ಪ್ಲೇಟ್ ಕಂಪ್ಯಾಕ್ಟರ್ ಮಷೀನಲ್ಲಿ ಲೆವೆಲ್ ಮಾಡ್ತಿದ್ದೇವೆ ಜಲ್ಲಿಯನ್ನು. ಬಿಕಾಸ್ ಅದು ಇಂಟರ್ಲಾಕ್ ಉಂಟಲ್ಲ, ಅದು ಕರೆಕ್ಟಾಗಿ ಇದು ಒಂದೇ ಲೆವೆಲಲ್ಲಿ ಇರಬೇಕು. ಸೊ ನಾವು ಅದನ್ನು ಲೆವೆಲ್ ಮಾಡ್ತೇವೆ. ಈ ಪ್ಲೇಟ್ ಕಂಪ್ಯಾಕ್ಟರ್ ಮಿಷಿನ್ ಅಲ್ಲಿ ಆ ಜೆಲ್ಲಿಯನ್ನು ಕರೆಕ್ಟ್ ಲೆವೆಲ್ ಮಾಡಿದ ನಂತರ ನೆಕ್ಸ್ಟ್ ಮ್ಯಾನ್ಯುವಲ್ ಆಗಿ ನಾವು ಈ ಜೆಲ್ಲಿಗಳನ್ನು ಲೆವೆಲ್ ಮಾಡ್ತೇವೆ. ಬನ್ನಿ ನೋಡೋಣ. ನೀವು ನೋಡ್ತಿರ್ಬೋದು, ಇದು ಮ್ಯಾನ್ಯುವಲ್ ಆಗಿ ಮಾಡುವ ಲೆವೆಲ್ ಮೆಥಡ್. ಇದರಲ್ಲಿ ನಾವು ಯೂಸ್ ಮಾಡ್ತಿರುವುದು 2 ದೊಡ್ಡ ರೌಂಡ್ ಶೇಪ್ಡ್ ರಾಡ್ ಆ್ಯಂಡ್ ರೆಕ್ಟ್ಯಾಂಗ್ಯುಲರ್ ಶೇಪ್ಡ್ ರಾಡ್. ಈಗ ಅದನ್ನು ನೋಡ್ತಿರ್ಬೋದು ನೀವು, ಲೆವೆಲ್ ಆಗಿದೆ, ಏನೂ ಆಚೀಚೆ ಆಗಲಿಲ್ಲ. ಇನ್ನು ನೋಡಿ ಗಾಯ್ಸ್, ಫುಲ್ಲಿ ಲೆವೆಲ್ಡ್ ನಿಮಗೆ ಕಾಣ್ತಿರ್ಬೋದು, ನೋಡಿ ಬೇಕಾದ್ರೆ. ಇದು ನೀವು ನೋಡ್ತಿರ್ಬೋದು, ಇದು ಪ್ಲೇಟ್ ಕಂಪ್ಯಾಕ್ಟರ್ ಮಷೀನಲ್ಲಿ ಲೆವೆಲ್ ಮಾಡಿದ್ರಿಂದ ಹೀಗೆ ಒಳ್ಳೆ ಲೆವೆಲ್ ಆಗಿದೆ. ಐ ಮೀನ್ ಇಂಟರ್ಲಾಕ್ ಆಗಿದೆ ಭೂಮಿ ಕೆಳಗೆ. ಹಾಗೆ ನೀವು ನೋಡ್ತಿರ್ಬೋದು, ಈ ರೌಂಡ್ ಶೇಪ್ಡ್ ರಾಡನ್ನು ನಾವು ಅಕ್ಕಪಕ್ಕ ಇಡ್ತೇವೆ. ಅದು ನಮಗೆ ಕರೆಕ್ಟಾಗಿ ಲೆವೆಲ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ರೆಕ್ಟ್ಯಾಂಗ್ಯುಲರ್ ಶೇಪ್ಡ್ ರಾಡಲ್ಲಿ ನಾವು ಅದರ ಮೇಲೆ ಇಟ್ಟು ಲೆವೆಲ್ ಮಾಡ್ತೇವೆ. ನೋಡಿ ಹೇಗೆ ಲೆವೆಲ್ ಆಗಿದೆ ಅಂತ. ಈಗ ನಾವು ಮತ್ತೊಮ್ಮೆ ಬೇರೆ ಜಾಗಕ್ಕೂ ಕೂಡ ಪ್ಲೇಟ್ ಕಂಪ್ಯಾಕ್ಟರ್ ಮಷೀನಲ್ಲಿ ನಾವು ಲೆವೆಲ್ ಮಾಡೋಣ. ನೋಡಿ ಗಾಯ್ಸ್, ಅಲ್ಲಿ ನಿಮಗೆ ಶಾಕ್ ಅಬ್ಸರ್ವ್ ಕಾಣ್ತಿದೆ. ನೋಡಿ ಗಾಯ್ಸ್, ಶಾಕ್ ಅಬ್ಸರ್ವ್. ಈ ಶಾಕ್ ಅಬ್ಸರ್ವಿಂದ ಹೆಲ್ಪಿಂದ ನಿಮಗೆ ಎಷ್ಟು ಲೆವೆಲ್ ಮಾಡಬೇಕೋ, ನಿಮಗೆ ಜಾಸ್ತಿ ಲೆವೆಲ್ ಬೇಕಾದರೂ ಜಾಸ್ತಿ ಲೆವೆಲ್ ಮಾಡ್ಬೋದು ಆ ಶಾಕ್ ಅಬ್ಸರ್ವ್ ಹೆಲ್ಪಿಂದ. ನೋಡಿ ಈಗ ಅಲ್ಲಿ ಜಲ್ಲಿ ಕಮ್ಮಿ ಆಗಿದೆ ಹೀಗೆ, ಸೊ ಅವರು ಈಗ ಜಲ್ಲಿ ತಂದು ಹಾಕ್ತಿದ್ದಾರೆ, ಯಾಕೆಂದರೆ ಲೆವೆಲ್ ಮಾಡಬೇಕಲ್ಲಿ ಇದು ಮ್ಯಾನ್ಯುವಲ್ ಮೆಥಡಿಂದ. ನೋಡಿ ಗಾಯ್ಸ್, ಈಗ ನಾವು ಮತ್ತೊಮ್ಮೆ ಈ ಪ್ಲೇಟ್ ಕಂಪ್ಯಾಕ್ಟರ್ ಮಷೀನಲ್ಲಿ ನಾವು ಈ ಜಲ್ಲಿಯನ್ನು ಲೆವೆಲ್ ಮಾಡೋಣ. ಏಕೆಂದರೆ ಅದು ಅಲ್ಲಿ ಪುನಃ ಜಲ್ಲಿ ಹಾಕಿದ ಕಾರಣದಿಂದ. ಈಗ ಸ್ಟೆಪ್ ನಂಬರ್ 2, ನಾವೀಗ ಇಂಟರ್ಲಾಕನ್ನು ನಾವು ಈ ಲೆವೆಲ್ಡ್ ಜಲ್ಲಿಯಲ್ಲಿ ನಾವು ಹಾಕೋಣ. ಇದು ಹಾಕುವಾಗ ನೀವು ಕರೆಕ್ಟಾಗಿ ನೋಡಿ, ಹೀಗೆ ಈ ಥರ ಮಾಡಬೇಕು. ನೋಡಿ, ಇಷ್ಟು ಹಾಕಿ ಆಯಿತು. ಈಗ ಇಲ್ಲಿ ವೈಟ್ ಕಲರ್, ಇದು 60 mm. ನೋಡಿ ಈ ಥರ ಕರೆಕ್ಟಾಗಿ ಲಾಕ್ ಮಾಡಬೇಕು, ಯಾಕೆಂದರೆ ಅದು ಕೆಲವೊಮ್ಮೆ ಅಪ್ ಆ್ಯಂಡ್ ಡೌನ್ ಇರ್ತದೆ. ಇಲ್ಲಿ ನೀವು ಮಿಡಲಲ್ಲಿ ನೋಡ್ತಿರ್ಬೋದು. ನೋಡಿ ಬನ್ನಿ, ಈ ಥರ ಇನ್ನು ನೋಡಿ ಹೀಗೆ ಹಾಕ್ತಾರೆ. ಅದನ್ನು ನಾವು ಹಾಕುವಾಗ ಅದನ್ನು ಪುಷ್ ಮಾಡಬೇಕು. ಅಂದರೆ ಅದು ಸ್ವಲ್ಪ ಗ್ಯಾಪ್ ಇರ್ತದೆ, ಕೆಲವೊಮ್ಮೆ ತುಂಬ ಗ್ಯಾಪ್ ಇರ್ತದೆ. ಆ ಗ್ಯಾಪಲ್ಲಿ ಇದು ಹುಲ್ಲು ಎಲ್ಲ ಬರ್ತದೆ, ಸೊ ಅದು ಹಾಗೆ ಆಗ್ತದೆ. ಇದೀಗ ಬಂದ್ಬಿಡ್ತು, ಇದು ಪ್ಲೇಟ್ ಕಂಪ್ಯಾಕ್ಟರ್ ಮಷೀನ್ ಅಂತ. ಇಲ್ಲಿ ನೋಡಿ ನೀವು, ಇದು ಮೋಟರ್, ಅದು ನೋಡಿ ಅದರ ಚೈನ್ ಲೈಕ್ ಸ್ಟ್ರಕ್ಚರ್ ಆಗಿ ಹೇಳ್ತಾರಲ್ಲ ಅದು. ಇದು ಬಂದ್ಬಿಡ್ತು ಒಂದು 11,000 10,000 ಶುರು ಆಗ್ತದಂತೆ ಪ್ರೈಸ್.
ಇದು ನೀವು ನೋಡ್ತಿರ್ಬೋದು, ಇದು ಟ್ಯಾಂಕ್, ಐ ಮೀನ್ ಡೀಸೆಲ್ ಹಾಕೋದು. ಇದು ಮೋಟರ್, ಇದು ಸಹ ಮೋಟರ್ ಅಂದರೆ ವರ್ಕ್ ಆಗೋದು. ಇಲ್ಲಿ ನೋಡಿ, ನೀವು ಎಷ್ಟು ಲೆವೆಲ್ ಆಗಿದೆ ಅಂತ ತೋರಿಸಿ ನೋಡಿ, ಲೆವೆಲ್ ಮಾಡ್ತದೆ ಅದು. ಇದು ಟ್ಯಾಂಕ್, ಡೀಸೆಲ್ ಟ್ಯಾಂಕ್ ನೋಡಿ. ಇದು ನಾವು ಇಂಟರ್ಲಾಕಿನ ಮೇಲೆ ಕರೆಕ್ಟಾಗಿ ನೆಲದೊಳಗೆ ಇಂಟರ್ಲಾಕ್ ಆಗಬೇಕಾದ್ರೆ ಈ ಥರ ನಾವು ಪ್ಲೇಟ್ ಕಂಪ್ಯಾಕ್ಟರ್ ಮಷೀನಲ್ಲಿ ನಾವು ಈ ಥರ ಲೆವೆಲ್ ಮಾಡ್ತೇವೆ. ಯಾಕಂದರೆ ಅದು ಕೆಲವೊಮ್ಮೆ ಅಪ್ ಆ್ಯಂಡ್ ಡೌನ್ ಇರ್ತದೆ ನೋಡಿ. ಈ ಥರ ಇಲ್ಲಿ ನೋಡಿ, ಪ್ಲೇಟ್ ಕಂಪ್ಯಾಕ್ಟರ್ ಮಷೀನನ್ನು ಮೋಟರ್ ಹೇಗೆ ತಿರುಗ್ತಿದೆ ಅಂತ ಅದರ ಚೈನ್ ನೋಡಿ. ಇದು ಕಾಣ್ತಿದೆಯಲ್ಲ, ಒಂದು ಬಾಟಲ್ ಟೈಪ್ ಆಗಿ ಅದರಲ್ಲಿ ಏರ್ ಹೊರಗೆ ಬರ್ತದೆ. ಅಂದರೆ ಈಗ ರನ್ ಆಗ್ತಿರೋ, ಈಗ ಎಕ್ಸಾಂಪಲ್ ತಗೊಳ್ಳಿ, ನೀವು ಜನ್ರೇಟರ್ ಹೇಗೆ ಈಗ ಏರ್ ಒಂದು ಹೊರಗೆ ಬಿಡ್ತದಲ್ಲ, ಸ್ಮೋಕ್ ಆಗಿ, ಹಾಗೆಯೇ ಇದು ಕೂಡ ಹಾಗೆಯೇ ನೋಡಿ ಹೇಗೆ ಶೇಕ್ ಆಗ್ತದೆ ನೋಡಿ, ಅದರ ಮೇಲೆ ಇರುವ ಜೆಲ್ಲಿಗಳು. ಇದು ಇಲ್ಲಿ ಕಾಣ್ತಿದೆಯಲ್ಲ, ಇದು ಎಕ್ಸಲೇಟರ್. ನಿಮಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡ್ ಹೋಗ್ತದೆ. ಈಗ ಫೈನಲಿ ಗಾಯ್ಸ್ ರೆಡಿ ಆಯ್ತು ನೋಡಿ, ಇಂಟರ್ಲಾಕ್ ನೋಡಿ ಗಾಯ್ಸ್ ಹೇಗಿದೆ ಈ ಡಿಸೈನ್ಸ್. ಇದು ವೈಟ್ ಕಲರ್ ಅಂದರೆ ಸಿಮೆಂಟ್ ಕಲರ್ ಇರ್ತದಲ್ಲ ಹಾಗೆ, ಇದು ತುಂಬ ಸ್ವಲ್ಪ ಚೀಪ್ ಆಗಿರ್ತದೆ. ಈ ಕಲರ್ ಇರ್ತದಲ್ಲ, ಅದಕ್ಕೆ ಒಂಚೂರು ಕಾಸ್ಟ್ ಜಾಸ್ತಿ ಇರ್ತದೆ ನೋಡಿ ಗಾಯ್ಸ್ ಹೇಗೆ ಆಗಿದೆ ಅಂತ. ಈಗ ನೀವು ಲೆವೆಲ್ ಕೂಡ ನೋಡಿ ಹೇಗೆ ಆಗಿದೆ ಅಂತ. ಲೆವೆಲ್ ನೋಡಿ ಗಾಯ್ಸ್, ಇದು ಲೆವೆಲ್ ಹೇಗೆ ಕರೆಕ್ಟಾಗಿ ಆಗಿದೆ ಅಂತ. ಸ್ವಲ್ಪ ಚೂರು ಗ್ಯಾಪ್ ಓಕೆ, ಪರವಾಗಿಲ್ಲ, ಇಟ್ಸ್ ನಾರ್ಮಲಿ. ಇದು ಗ್ಯಾಪ್ ಆಗಿ ಹಾಗೆ ಬರೋದು ನಾರ್ಮಲ್ ಆಗಿ ನೋಡಿ. ಇನ್ನು ಇದರ ಮೇಲೆ ಸ್ವಲ್ಪ ಹೊಯ್ಗೆಯನ್ನು ಹಾಕ್ತೇವೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನಿಮಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಅನ್ನು ಮಾಡಿ. ಸೊ ಬಾಯ್ ಗಾಯ್ಸ್.